ಮೀಸಲಾತಿ ಜಾರಿ ವಿರುದ್ಧ ಸುಡುಗಾಡಿಸಿದ್ದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ನಮ್ಮ ಮಕ್ಕಳ ಶಿಕ್ಷಣ ಹದಗೆಟ್ಟು ಹೋಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಿರೋದು. ಒಳ ಮೀಸಲಾತಿ ಜಾರಿಯಾಗಿದೆ, ಅದರ ವಿರುದ್ಧ ಸುಡುಗಾಡಿಸಿದ್ದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಇದು ಅನ್ಯಾಯ ಮಾಡ್ತಾ ಇದೆ ಅಂತ ಕಿಡಿಕಾರಲಾಗ್ತಿದೆ. ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸೀಟ್ ಸಿಗ್ತಿಲ್ಲ ಅಂತ ಹೇಳ್ಕೊಂಡು ಕಿಡಿಕಾರ್ತಾ ಇದ್ದಾರೆ. ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸುಡುಗಾಡಿಸಿದ್ದ ಜನಾಂಗದವರು ಸೀಟನ್ನ ಕೇಳಿದ್ರೆ ಕೊಡ್ತಿಲ್ವಂತೆ, ನಮ್ಮ ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಅತಂತ್ರ ಆಗಿ ಹೋಗ್ಬಿಟ್ಟಿದೆ, ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಹೇಳಿಕೊಂಡು ಹಿರಿಯರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸೀಟ್ ಸಿಗ್ತಿಲ್ಲ ಅಂತ ಹೇಳ್ಕೊಂಡು ಕಿಡಿಕಾರಲಾಗ್ತಿದೆ. ಒಳ ಮೀಸಲಾತಿ ಜಾರಿ ವಿರುದ್ಧ ಸುಡುಗಾಡಿಸಿದ್ದರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಶಿಕ್ಷಣ ಬೇಕು, ಆದ್ರೆ ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸೀಟ್ ಸಿಗ್ತಿಲ್ಲ ಅಂತ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸೀಟ್ ಯಾಕೆ ಸಿಗ್ತಿಲ್ಲ, ಸಂಬಂಧಪಟ್ಟವರು ಏನ್ ಹೇಳ್ತಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ನಮ್ಗೆ ಭಾಳ ಅನ್ಯಾಯ ಆಗ್ಬಿಟ್ಟೈತಿ. ಮೀಸಲಾತಿ ಸಿ ಗ್ರೂಪ್ ಒಳಗೆ ಹಾಕಿ ನಮ್ಗೆ ಭಾಳ ಮೋಸ ಅನ್ಯಾಯ ಮಾಡಿಬಿಟ್ರ. ರಾಜ್ಯ ಸರ್ಕಾರ ಅಳೆದು ತೂಗಿ ಒಳ ಮೀಸಲಾತಿ ಜಾರಿ ಮಾಡಿದೆ. ಆದ್ರೆ ಈ ಒಳ ಮೀಸಲಾತಿ ನಮ್ಮ ಮಕ್ಕಳ ಶಿಕ್ಷಣ ವ್ಯವಸ್ಥೆಗೆ ಮರಣ ಶಾಸನವಾಗಿದೆ ಅಂತ ಸುಡುಗಾಡಿಸಿದ್ದ ಅಲೆಮಾರಿ ಜನಾಂಗ ಆಕ್ರೋಶ ವ್ಯಕ್ತಪಡಿಸಿದೆ. ಮಳೆ, ಗಾಳಿ, ಚಳಿ ಎನ್ನದೆ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರೋ ಸುಡುಗಾಡು ಜನಾಂಗದ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ 75% ಅಂಕ ಪಡೆದಿದ್ದಾರೆ. ಆದ್ರೆ ಈ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗಕ್ಕೆ ವಿಜ್ಞಾನ ವಿಭಾಗದಲ್ಲಿ ಸ್ಥಾನ ಸಿಗ್ತಾ ಇಲ್ಲ. ಗದಗ ಜಿಲ್ಲೆಯ ರಾಮನಗರದ ಸುಡುಗಾಡಿಸಿದ್ದ ಅಲೆಮಾರಿ ಜನಾಂಗದ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡ್ಕೊಂಡಿದ್ದಾರೆ. ಆದ್ರೆ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಸೀಟ್ ಸಿಗ್ತಿಲ್ಲ. ನಮ್ಮ ಸಮುದಾಯವನ್ನ ಸಿ ಗ್ರೂಪ್ಗೆ ಸೇರಿಸಿದ್ದಾರೆ, ಹೀಗಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊರಾರ್ಜಿ ನಮ್ಮ ಗದಿನಲ್ಲಿ ನಾವು ಪ್ರಸ್ತುತ ಮೊರಾರ್ಜಿ ಶಾಲೆ ಒಳಗಡೆ ವಸತಿ ಶಾಲೆ ಒಳಗೆ 74% ಒಡಮೂಲ ಸ್ಕೂಲಲ್ಲಿ ಕಲ್ತರೂ ಕೂಡ ಆ ವಿದ್ಯಾರ್ಥಿಗೆ ಒಂದು ಬರೀ ಸಿ ಗ್ರೂಪ್ನಲ್ಲಿ ಬೋವಿ, ಲಮ್ಮಾಣಿ, ಕೊರ್ಮ, ಕೊರ್ಚರಿಗೆ ಮಾತ್ರ ಆಗಿಬಿಟ್ಟವು. ಉಳಿದವ್ರಿಗೆ ಯಾರು ನಮ್ಮ ಅಲೆಮಾರಿ ಸುಡುಗಾಡಿಸಿದ್ರಿಗೆ ಮತ್ತು ಸಿಂಧೋಳ ಸಮಾಜದವ್ರಿಗೆ, ದಕ್ಕಲಿಗರಿಗೆ, ಸಣ್ಣ ಸಣ್ಣ ಅಲೆಮಾರಿ ಜನಾಂಗದವ್ರು ಯಾರಿಗೂ ಸಿಕ್ಕಿಲ್ಲ. ಇದರಿಂದ ನಮ್ಮ ಮಕ್ಕಳು ಅಲೆಮಾರಿ ಜನ ಭಿಕ್ಷಾಟನೆ ಮಾಡಿ ಅವರು ಕೂಲಿ ನಾಲಿ ಮಾಡೋಂಥ ಜನ ಅಂಥವ್ರಿಗೆ ಶಿಕ್ಷಣ ಒಳಗೆ ಮತ್ತು ಸಿಗ್ಲಿಕ್ಕಂದ್ರೆ ನಿಜವಾದದ್ದು ಅಸ್ಪೃಶ್ಯಕ್ಕಿಂತ ಅಸ್ಪೃಶ್ಯ ಕಡಿ ನಾವು ಆಸಕ್ತಿ ಭಿಕ್ಷಾಟನೆ ಹೋಗ್ತಿದ್ವಿ. ಅದು ಹೋಗಬಾರ್ದು, ವಿದ್ಯೆ ಕಲಿಬೇಕು, ಬುದ್ಧಿವಂತರಾಗಬೇಕು, 100 ಮೆಟ್ಟಾಗಬೇಕು ಅಂತ ಊರು ಸೇರಿ ನಾವು. ಈಗ ಪ್ರತಿಯೊಂದು ಕರ್ನಾಟಕದಾಗ ನಮ್ಮ ಜನ ಎಲ್ಲಿದ್ರು ಊರು ಸೇರಿ ವಿದ್ಯೆ ಕಲಿಸ್ಯಾರ. ಈಗ ಏನಾಗೈತೆ, ಅನ್ಯಾಗೈತೆ ಅಂದ್ರೆ 73, 74, 76 ತೊಗೊಂಡ್ರು ಕೂಡ ಮಕ್ಕಳಿಗೆ ಶಾಲೆಯಲ್ಲಿ ತೊಗೊಂಡಿಲ್ಲ. ಅವ್ರು ಉಪವಾಸ ಕಳಿಸಿದ್ದಾರೆ. ಆ ಮಕ್ಕಳಿಗೆ ಶಾಲೆ ತೊಗೋಬೇಕು, ಸೈನ್ಸ್ ಓದಿಸ್ಬೇಕು, ಅವ್ರಿಗೆ ಮುಂದೆ ದೊಡ್ಡ ಸಾಯ್ರು ಮಾಡ್ಬೇಕು ಅಂತ ಮಾಡೀವಿ ನಾವು. ಅದೆಲ್ಲ ಹಳ್ಳ್ಯಾಗ ಹೋಗೈತಿ. ಗದಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಯಲ್ಲಿರೋ ಸುಡುಗಾಡಿಸಿದ್ದರ ಸಮಾಜದ ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ. ನಮ್ಮ ಮಕ್ಕಳಿಗೆ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಸೀಟ್ ಸಿಗದೇ ಇದ್ರೆ ನಮ್ಮಂತೆ ನಮ್ಮ ಮಕ್ಕಳು ಅಲಿದು ಭಿಕ್ಷೆ ಬೇಡಿ ಜೀವನ ಮಾಡಬೇಕಾಗುತ್ತೆ ಅಂತ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಇನ್ನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಎ ಗ್ರೇಡ್ನಲ್ಲಿ 1% ಮೀಸಲಾತಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಷ್ಟಪಟ್ಟು ನಮ್ಮ ಅಪ್ಪರಲ್ಲಿ ಅಡ್ಡಾಡಿ ನಮಗೆ ಮೊರಾರ್ಜಿ ಸೀಟ್ ಕೊಡಿಸಿದ್ರು. 10th ಮಟ್ಟ ಕಂಪ್ಲೀಟ್ ಮಾಡಿದ್ವಿ, ಮಾಡಿ 73% ಮಾಡಿದ್ವಿ. ಮಾಡಿ ಮತ್ತು ಮಲ್ಸಮುದ್ರ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ನಮಗೆ ಕಳಿಂಗಾಳ, ಅಬ್ಬಿಗೇರಿ ಮತ್ತು ಮಲ್ಸಮುದ್ರ ಆಲ್ಮೋಸ್ಟ್ ಮೊರಾರ್ಜಿ ಗದಗಳು ಇದ್ದಿದ್ವು. ಎಲ್ಲದರೊಳಗೂ ಅಪ್ಲಿಕೇಶನ್ ಒಂದರೊಳಗೂ ನಮ್ದು ಹೆಸರು ಬಂದಿಲ್ಲ. ನಮ್ದಷ್ಟೇ ಅಲ್ಲ, ನಮ್ಮದು ಅಲೆಮಾರಿ ಸಂಘದವ್ರು ಸುಡುಗಾಡಿಸಿದ್ರು ಎಷ್ಟು ಮಂದಿ ಹಾಕಿ ಒಬ್ಬರದು ನಮ್ಮದು ನೇಮ್ ಬಂದಿಲ್ಲ. ನಮಗೆ ಭಾಳ ಅನ್ಯಾಯ ಆಗ್ಬಿಟ್ಟೈತಿ. ಮೀಸಲಾತಿ ಸಿ ಗ್ರೂಪ್ ಒಳಗೆ ಹಾಕಿ ನಮ್ಗೆ ಭಾಳ ಮೋಸ ಅನ್ಯಾಯ ಮಾಡಿಬಿಟ್ರೆ ನಮ್ಗೆ ಎ ಗ್ರೂಪ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ನಾವು ಇಷ್ಟು ದಿವಸ ಭಿಕ್ಷೆ ಎಲ್ಲ ಎತ್ತಿ ಅಳಿಸಿದ್ದು ಪಳಿಸಿದ್ದು ಎಲ್ಲ ತಿಂದು ನಮಗೆ ಮುಗಿಸಿವಿ. ಈಗ ಅವರು ಅಳಿಸಿದ್ದು ಪಳಿಸಿದ್ದು ತಿನ್ನಬಾರ್ದು, ಚಲೋ ಇರ್ಬೇಕಂತೇಳಿ ನಾವು ಶಾಲೆ ಕಲ್ಸಿವಿ. ಅಲ್ಲಿ ಇಲ್ಲಿ ಹಾಕ್ಯಾರ, ಅವರು ಶೀಟ್ ನಮಗೆ ಕೊಟ್ಟಿಲ್ಲ. ಈಗ ನಮಗೆ ಸೀಟ್ ಕೊಡ್ಬೇಕು ನಮ್ಮ ಮಕ್ಕಳಿಗೆ, ಅಂದ್ರೆ ಮುಂದೆ ನಾವು ಉದ್ಧಾರ ಆಗ್ತೇವೆ. 20-30 ಸಾವಿರ ರೂಪಾಯಿ ಲಕ್ಷಗಟ್ಟಲೆ ಕೊಟ್ಟು ನಾವು ಶಾಲೆ ಕಲ್ಸಕ್ಕೆ ನಮ್ಮ ಕೈಯಲ್ಲಿ ಆಗಂಗಿಲ್ಲ. ನಾವು ದಿನ ಹೋಗ್ಬೇಕು, ನಮ್ಗೆ ನಡಿಬೇಕು. ಈಗಾಗಲೇ ನಾಗಮೋಹನ್ ದಾಸ್ ವರದಿ ಜಾರಿಗೆ ಸುಡುಗಾಡಿಸಿದ್ದರ ಸಮಾಜ ಕೋರ್ಟ್ ಮೊರೆ ಹೋಗಿದೆ. ಆದ್ರೂ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ನೆರವು ಕೊಡಬೇಕು ಅಂತ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.
ನೋಡಿದ್ರಲ್ಲ, ಅಲ್ಲಿನ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು SSLCಯಲ್ಲಿ 75, 74, 76% ಗಳಿಸಿದ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾದ ಶಿಕ್ಷಣ ವ್ಯವಸ್ಥೆ ಸಿಗ್ತಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ನಿಜವಾಗ್ಲೂ ಸುಡುಗಾಡ ಸಿದ್ಧರ ಸಮಾಜದ ಮಕ್ಕಳು ಇದೆಯಲ್ಲ, ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಯಾಕಂದ್ರೆ ಒಂದೊಳ್ಳೆ SSLCಯಲ್ಲಿ ಒಳ್ಳೆ ಒಂದು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರುವಂಥದ್ದು, ಪರ್ಸೆಂಟೇಜ್ಗಳನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಸರಿಯಾಗಿ ಶಾಲೆಗೆ ಹೋಗೋಕೆ ವ್ಯವಸ್ಥೆ ಇಲ್ಲ. ಪೋಷಕರು ಅಳಲು ತೋಡ್ಕೊಂಡಿದ್ದಾರೆ. ನಾವಂದು ಭಿಕ್ಷೆ ಬೇಡ್ಕೊಂಡು ಬದುಕಿದ್ವಿ, ನಮ್ಮ ಮಕ್ಕಳು ಹಾಗಾಗಬಾರ್ದು ಅಂತ. ಯಾಕಾಗ ಅಲ್ಲಿ ಅಡ್ಮಿಷನ್ ಆಗ್ತಿಲ್ಲ, ಯಾಕಾಗಿ ಸೀಟ್ ಸಿಗ್ತಿಲ್ಲ? ಹೌದು ಧನುಶ್ರೀ, ಇನ್ನು ಗದಗ ನಗರದ ಸುರಗಾರ ಸಿದ್ಧ ಕಾಲನಿಯಲ್ಲಿ ವಾಸ ಮಾಡ್ತಕ್ಕಂಥ ಅಲೆಮಾರಿ ಜನಾಂಗ ಏನಿದ್ದಾರೆ, ಇವರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಹೀಗಾಗಿ ಅಂತಹ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ಕೊಂಡು ಆ ಮಕ್ಕಳನ್ನ ನಾವು ಏನಾದ್ರೂ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕಂತೇಳಿ ಹೀಗಾಗಿ ಅವರು ಕೂಡ SSLC ಸಹ ಈಗ ಮುಗಿಸಿದ್ದಾರೆ. ಇನ್ನು ಫಸ್ಟ್ PUC, ಸೆಕೆಂಡ್ PUC ಓದಿ ಇನ್ನೂ ಉನ್ನತ ಗುಣಮಟ್ಟದ ಒಂದು ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ SSLC ಸುಮಾರು 75, 76, 77ವರೆಗೂ ಕೂಡ ಪರ್ಸೆಂಟೇಜ್ ಮಾಡದಂತ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣದಿಂದ ಸಿಗಬೇಕಾದಂತಹ ವಸತಿ ಸಹಿತ ಇನ್ನು ಹಾಸ್ಟೆಲ್ಗಳು ಸಿಗಬೇಕಾಗಿತ್ತು, ಯಾವುದೇ ರೀತಿ ಸಿಗ್ತಾ ಇಲ್ಲ. ಹೀಗಾಗಿ ಆ PUC ಸಿಗದೆ ವ್ಯವಸ್ಥೆಯಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಈಗ ಅನುಭವಿಸ್ತಾರೆ. ಯಾಕಂದ್ರೆ ಇವರಿಗೆ ಒಳ ಮೀಸಲಾತಿಯಲ್ಲಿಯೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಯಾಕಂದ್ರೆ ನಾಗಭೂಷಣ್ ದಾಸ್ ಅವರ ವರದಿಯ ಪ್ರಕಾರ ಅವರನ್ನ A1 ಗ್ರೂಪ್ ನಲ್ಲಿ ಕೂಡ ಸೇರ್ಪಡೆ ಆಗಿದ್ರೆ ಈ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಆ ಒಂದು ಸಮಸ್ಯೆ ಆಗಿರೋದ್ರಿಂದ ಈಗ ಅವರು C ಗ್ರೂಪ್ ನಲ್ಲಿ ಇರೋದ್ರಿಂದಾಗಿ ಈ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಅನ್ಯಾಯವಾಗ್ತಾ ಇದೆ. ಯಾಕಂದ್ರೆ ನಾವು ಬಡವರು, ಯಾಕಂದ್ರೆ ನಮ್ಗೆ ಅಲೆಮಾರಿ ಜನಾಂಗ, ನಾವು ಸುರಗಾರಸಿದ್ರು, ಹೀಗಾಗಿ ನಮ್ಗೆ ಯಾವುದೇ ರೀತಿಯ ಒಂದು ನೆಲೆಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಕ್ಕರೆ ನಮ್ಮಂತ ಪರಿಸ್ಥಿತಿ ಆ ಮಕ್ಕಳಿಗೆ ಬರಬಾರ್ದು, ಅವರು ಕೂಡ ನೌಕರಿ ಸಿಗುತ್ತೆ. ಈಗ ಸಾಕಷ್ಟು ಕನಸುಗಳನ್ನ ಇಟ್ಟುಕೊಂಡು ಆ ಮಕ್ಕಳನ್ನ ಓದಿಸುವಂತ ಕೆಲಸವನ್ನ ಸುಡುಗಾಡಿಸಿದ್ರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಸಂವಿಧಾನಾತ್ಮಕವಾಗಿ ತಿದ್ದುಪಡಿಯನ್ನ ಮಾಡಿಸಿ ಒಳ ಮೀಸಲಾತಿಯಲ್ಲಿಯೂ ಕೂಡ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ರೆ ಈ ಮಕ್ಕಳಿಗೆ ಓದಿಗಾಗಿ ಆಗಿರ್ಬೋದು ಮತ್ತು ಅವ್ರಿಗೆ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಅವ್ರಿಗೆ ಜಾಬ್ಗಳು ಸಿಗುವಂತ ಕೆಲಸಗಳು ಕೂಡ ಆಗತ್ತೆ. ಯಾಕಂದ್ರೆ ಆ ಅಲೆಮಾರಿ ಜನಾಂಗ ಅವರು ಕೂಡ ಊರು ಹೊರಗೆ ಇರ್ತಕ್ಕಂಥ ಒಂದು ಶೆಡ್ಗಳನ್ನ ಹಾಕೊಂಡು, ಗುಡಿಸಲುಗಳನ್ನ ಹಾಕೊಂಡು ಅಲ್ಲಿ ಕತ್ತಲಲ್ಲೇ ವಾಸವನ್ನ ಮಾಡ್ಕೊಂಡು ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನ ಆ ಕುಟುಂಬಗಳು ಕೂಡ ಈಗ ಮಾಡ್ತವೆ. ಯಾಕಂದ್ರೆ ಇವರು ಕೂಡ ಭಿಕ್ಷಾಟನೆಯನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಕೆಲವೊಂದು ಜನರು ಅತಿ ತೀವ್ರ ಬಡವರು ಕೂಡ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಏನು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಅಂತ ಕುಟುಂಬಗಳು ಕೂಡ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಈಗ SSLC ವರೆಗೂ ಕೂಡ ಈಗ ಓದಿಸಿದ್ದಾರೆ. ಮುಂದೆ ಅವರು ಉನ್ನತ ಶಿಕ್ಷಣವನ್ನು ಕೊಡಿಸ್ಬೇಕಾದ್ರೆ ಅವ್ರ ಹತ್ರ ಹಣ ಇಲ್ಲ. ಹೀಗಾಗಿ ಖಾಸಗಿ ಶಾಲೆಗಳಿಗಾಗ್ಲಿ ಬೇರೆ ಕಡೆ ಓದಿಸುವಂತ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅವ್ರಿಗೊಂದು ಹಾಸ್ಟೆಲ್ ವ್ಯವಸ್ಥೆ ಆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ನಮ್ಮ ಮಕ್ಕಳಿಗೆ ಕೂಡ ಶಿಕ್ಷಣವನ್ನು ಕೊಡಿಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ನಮ್ಗೆ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು. ಈಗ ಇರ್ತಕ್ಕಂಥ C ಗ್ರೂಪ್ ನಲ್ಲಿ ಇರ್ತಕ್ಕಂಥ A ಗ್ರೂಪ್ ನಲ್ಲಿ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಅವರು ಕೂಡ ಈಗಾಗಲೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಂತಹ ಸಾಕಷ್ಟು ತೊಂದರೆಗಳಾಗ್ತಾ ಇದಾವೆ. ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸಿ ಕ್ಯಾಬಿನೆಟ್ ನಲ್ಲಿ ಅದನ್ನು ತಿದ್ದುಪಡಿ ಮಾಡಿಸಿ ನಮಗೆ A ಗ್ರೂಪ್ ನಲ್ಲಿ ಮಾಡಿಸಿಕೊಡ್ಬೇಕು. ನಾಗಭೂಷಣ್ ದಾಸ್ ಅವರ ವರದಿ ಏನಿದೆ ಆ ಪ್ರಕಾರ ನಮ್ಮ ಮೀಸಲಾತಿಯನ್ನ ಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಧನುಶ್ರೀ, ಸಂತೋಷ್, ಇಲ್ಲಿ C ಇಂದ A ಗ್ರೂಪಿಗೆ ಬರಬೇಕು ಅಂತಂದ್ರೆ ಇಲ್ಲಿ ಸಚಿವರ ಸಂಬಂಧಪಟ್ಟ ಇಲಾಖಾಧಿಕಾರಿಗಳ ಪ್ರೆಷರ್ ಕೂಡ ಇರಲೇಬೇಕು. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಮೂಲ ಸೌಕರ್ಯ ಇಲ್ಲದ್ರೂ ಕೂಡ ಜೋಪಡಿಯಲ್ಲಿ ಬದುಕಿ, ಕರೆಂಟ್ ಇಲ್ಲದ್ರೂ ಕೂಡ ವಿದ್ಯಾರ್ಥಿಗಳು ಓದಿ 70%, 75%, 76% ತೆಗೆದುಕೊಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಅದು ಹೆಮ್ಮೆಯ ವಿಚಾರ. ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ಬಂದಿಲ್ವಾ, ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಶಾಸಕರ ಗಮನಕ್ಕೆ ಬಂದಿಲ್ವಾ, ಹೇಗೆ? ಈಗಾಗಲೇ ಆ ಒಂದು ಸುಡುಗಾರ ಸಿದ್ಧರ ಒಂದು ಸಮಾಜದ ವತಿಯಿಂದ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳ ಮಟ್ಟಕ್ಕೆ ಅಷ್ಟೇ ಅಲ್ಲ, ಅಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಬಂದಿದೆ. ಆದ್ರೆ ಆ ಒಂದು ಈ ಸಮಸ್ಯೆ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂತ ಅಧಿಕಾರಿಗಳು ಕೂಡ ಆ ಒಂದು ಕುಟುಂಬಗಳಿಗೆ ಇನ್ನು ಹಾಸ್ಟೆಲ್ ವ್ಯವಸ್ಥೆಯನ್ನ ಆ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ರೆ ಸಾಕಷ್ಟು ಅನುಕೂಲ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಅವ್ರ ಅಡ್ಮಿಷನ್ ಕೂಡ ಮುಗಿತಾ ಬರ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ಲಿ ಹೋಗಿ ಮಾಡಿಸ್ಬೇಕು? ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಆ ಒಂದು ಜೋಪಡಿಯಲ್ಲಿ ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ಮಾಡ್ಬೇಕಿತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಮಾಡಿಲ್ಲ. ಹೀಗಾಗಿ ಆ ಒಂದು ಕುಟುಂಬಕ್ಕೆ ಆ ಒಂದು ಏನು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳೇನಿದಾವೆ ಆ ಹಾಸ್ಟೆಲ್ ನಲ್ಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಅವ್ರು 74, 75, 76. ಸಂತೋಷ್, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಆಗಿರುವಂತಹ ನಂದಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್, ಆ ಭಾಗದಲ್ಲಿ ಸುಡುಗಾಡು ಸಿದ್ಧ ಸಮಾಜದ ಮಕ್ಕಳು ಅವರಿಗೆ ವಸತಿ ಶಾಲೆಯ ವ್ಯವಸ್ಥೆ ಇಲ್ಲ. ಅಲ್ಲಿ SSLCಯಲ್ಲಿ 75%, 76% ಮಾರ್ಕ್ಸ್ ಪಡ್ಕೊಂಡವರು ಈಗ ಕಾಲೇಜಿಗೆ ಹೋಗೋಕ್ಕಾಗದೆ ಅಲ್ಲೇ ಪರದಾಟವನ್ನ ನಡೆಸಿದ್ದಾರೆ. ಅದು ನಿಮ್ ಗಮನಕ್ಕೆ ಬಂದಿದ್ಯಾ? ಮೇಡಮ್, ಇಲ್ಲಿ ಗದಗಲ್ಲಿ ಒಟ್ಟು 16 ವಸತಿ ಶಾಲೆಗಳು ಇದಾವೆ. ವಸತಿ ಶಾಲೆ ಮತ್ತೆ ಕಾಲೇಜ್, ಅದು BCMದು ಇದೆ, ನಮ್ದು ಇದೆ, ಮೈನಾರಿಟಿದು ಸಪರೇಟ್ ಇದೆ.
ಸೊ ಮೈನಾರಿಟಿದು ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮೈನಾರಿಟಿ ನಮಗೆ ಬರುವುದಿಲ್ಲ. ಸೊ ಮೈನಾರಿಟಿ ಅಲ್ಲಿ ಏನಿದೆ ಅವ್ರು ಅಲ್ಲಿ ಸಪರೇಟ್ ಅಡ್ಮಿನಿಸ್ಟ್ರೇಷನ್ ಇದೆ. ಸೊ ಈಗ ನಮಗ್ ಸಂಬಂಧಪಟ್ಟಂಗೆ ಮೊರಾರ್ಜಿ ಕಾಲೇಜ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಶಾಲೆದಂತೂ ಫಿಕ್ಸ್ಡ್ ಏನ್ ಅಡ್ಮಿಷನ್ಸ್ ಇದೆ, ಇನ್ನು ಜಿಲ್ಲಾ ಹಂತಕ್ಕೆ ಯಾವ್ದು ಕೊಟ್ಟಿಲ್ಲ. ಎಲ್ಲ KA ಇಂದ ಕೊಟ್ಟಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಾಡ್ತಾ ಇದ್ದಾರೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ನಮಗೆ ಇನ್ನೂ ಯಾವ್ದು ಸೀಟ್ ಸೆಲೆಕ್ಷನ್ ಬಗ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಇನ್ನು ಕಾಲೇಜಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಕಮಿಟಿ ಇದೆ, ಅದಕ್ಕೆ BCM, ನಾವು ಪ್ರಿನ್ಸಿಪಲ್ಸ್ ಒಂದು ಕಮಿಟಿ ಇದೆ. ಸೊ ಆ ಕಮಿಟಿ ಅನ್ವಯ ನಮ್ಗೇನ್ ಸರ್ಕಾರದಿಂದ ಡೈರೆಕ್ಷನ್ಸ್ ಏನಿತ್ತು ಅದ್ರ ಪ್ರಕಾರ ನಾವ್ ಈಗಾಗಲೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೀವಿ. 3 ಪಟ್ಟಿ ಬಿಡುಗಡೆ ಮಾಡಿದೀವಿ. ಅದರಲ್ಲಿ ಅಲೆಮಾರಿಯವ್ರಿಗೆ ಏನ್ ಕೊಡ್ಬೇಕಾಗಿತ್ತು ಕೊಟ್ಟಿದೀವಿ, ರಿಸರ್ವೇಶನ್ಸ್ ನಮ್ಗೆ ಏನ್ ಗೈಡ್ಲೈನ್ಸ್ ಇದೆಯೋ ಅದ್ರ ಬಗ್ಗೆ ಕೊಟ್ಟಿದೀವಿ. ಅವ್ರು ಇನ್ನೂ ಹೆಚ್ಚುವರಿಯಾಗಿ ಕೇಳ್ತಾ ಇದಾರೆ, ಅದು ನಮ್ಗೇನು ಡೈರೆಕ್ಷನ್ಸ್ ಬಂದಿಲ್ಲ. ಬಂದ ನಂತರ ಮಾಡ್ತೀವಿ. ಅಂದ್ರೆ ಹೆಚ್ಚುವರಿ ಅನ್ನೋದಕ್ಕಿಂತ ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಸೀಟೇ ಸಿಗ್ತಿಲ್ಲ ಸೈನ್ಸ್ ವಿಭಾಗದಲ್ಲಿ ಅಂತ ಹೇಳ್ತಾ ಇರೋದು. ಮೇಡಮ್ ಸೀಟ್ ಇರೋ ಅಷ್ಟು ಕೊಟ್ಟಿದೀವಲ್ಲ, ನಮಗೆ ಲಿಮಿಟೆಡ್ ಇರೋದೇ 4 ಕಾಲೇಜು. ಅಲ್ಲ ಅಲ್ಲಿ ಇರೋದೇ 4 ಕಾಲೇಜು. ಅಲ್ಲ 4 ಕಾಲೇಜಿನಲ್ಲಿ ಎಷ್ಟು ಸೀಟ್ಗಳು ಅವೈಲೇಬಲ್ ಇರುತ್ತೆ? ಒಟ್ಟು ಎಷ್ಟು ಸೀಟ್ಗಳನ್ನ ಅವರಿಗೆ ಅಂತ ಇಟ್ಟಿರ್ತೀರಿ ನೀವು? ಒಂದು ಕಾಲೇಜಿಗೆ 80 ಸೀಟು, 80 ಸೀಟ್ಸ್. ಬಟ್ ಇಲ್ಲಿ ಮೊರಾರ್ಜಿ ವಸತಿ ಕಾಲೇಜಿನಲ್ಲಿ ಹೋಗಿ ಕೇಳಿದ್ರೆ ಸರಿಯಾಗಿ ಸೀಟೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇಲ್ಲ ಮೇಡಮ್, 3 ಲಿಸ್ಟ್ ಆಲ್ರೆಡಿ ಅನೌನ್ಸ್ ಮಾಡಿದೀವಲ್ಲ. ಹಾಗಾದ್ರೆ ಈ ಸಮಸ್ಯೆ ಬಗ್ಗೆ ಗಮನ 3 ಲಿಸ್ಟ್ ಅನೌನ್ಸ್ ಮಾಡಿದೀವಿ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ PCMB ಗೆ ಬೇಡಿಕೆ ಜಾಸ್ತಿ ಇದೆ. ಅವರೆಲ್ಲ PCMB ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೀಟ್ಸ್ ತಗೋತಾ ಇಲ್ಲ. ಅಲ್ಲಿ ಮಿನಿಮಮ್ ಅಂತ 25 ಸೀಟ್ಸ್ ಬಿಟ್ರೆ ಮಾತ್ರ ಅದು ಕಾಂಬಿನೇಷನ್ ಆ ಕಾಲೇಜ್ ರನ್ ಆಗುತ್ತೆ. ಮೇಡಮ್ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಇದ್ದಾರೆ. ಸಂತೋಷ್, ನೀವು ನಂದಾ ಮೇಡಮ್ ಇದ್ದಾರೆ, ಮಾತನಾಡಿಸಿ ಬಟ್ ಎಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಂಕಿ-ಅಂಶ ಏನಾದ್ರು ಗಮನದಲ್ಲಿ ಇದೆಯಾ? ಸಂತೋಷ್, ಧ್ವನಿ ಕೇಳಿಸ್ತಾ ಇದೆ? ಹಲೋ ನಂದಾ ಮೇಡಮ್. ನಂದಾ ಮೇಡಮ್ ಮಾತನಾಡಿ. ನಂದಾ ಮೇಡಮ್ ಕೇಳಿಸ್ತಿದ್ಯಾ? ನಂದಾ ಮೇಡಮ್ ಕೇಳಿಸ್ತಿದ್ಯಾ? ಹಲೋ, ಮಾತಾಡಿ ಮೇಡಮ್, ನಮ್ಮ ನಂದಾ ರಿಪೋರ್ಟರ್ ಮೇಡಮ್ ಇದ್ದಾರೆ. ಈಗ ನಂದಾ ಮೇಡಮ್ ಹೇಳಿ. ಈಗ ಸುಡಗಾರ ಸಿದ್ದರ ಕಾಲನಿಯಲ್ಲಿ ಇರ್ತಕ್ಕಂತ ಸುಮಾರು 15ರಿಂದ 16 ವಿದ್ಯಾರ್ಥಿಗಳಿಗೆ ಅಲ್ಲಿ ಸಮಸ್ಯೆ ಕೂಡ ಆಗಿರುವಂತ, ಅವ್ರಿಗೆ ಸೈನ್ಸ್ ಏನ್ ಬೇಕಾಗಿದೆಲ್ಲ ತಾವು ಸೈನ್ಸ್ ಓದ್ಬೇಕು ಅನ್ನುವಂಥದ್ದು ಇದೆ. ಅಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಬೇಕಿತ್ತು. ಹೀಗಾಗಿ ಅಲ್ಲಿ ಅಪ್ಲಿಕೇಶನ್ ಕೂಡ ಹಾಕಿದ್ರು, ಅಲ್ಲಿ ಆಗಿಲ್ಲ ಅನ್ನುವಂಥದ್ದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ಅವರು ಕೂಡ ನಿಮ್ಗೇನು ಭೇಟಿ ಆಗಿದ್ರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆ ದುರ್ಗೇಶ್ ಅವರು ಕೂಡ ಸಾಕಷ್ಟು ಅದು ಆಗಿಲ್ಲ, ಹೀಗಾಗಿ ಅವರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಆಗಿಲ್ಲ ಅಂತಂದ್ರೆ ಒಂದ್ ನಿಮಿಷ, ಅವ್ರಿಗೆ ಏನ್ ರಿಸರ್ವೇಶನ್ ಕೊಡ್ಬೇಕಿತ್ತು 4ರಿಂದ 5 ಸೀಟು ಆಲ್ರೆಡಿ ಕೊಟ್ಟಿದೀವಿ. ಆಮೇಲೆ ಅವ್ರು ಇನ್ನು ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ. ಇನ್ನು 3ನೇ ಪಟ್ಟಿ ಆಗಿದೆ, 4ನೇ ಪಟ್ಟಿಯಲ್ಲಿ ಏನಾದ್ರು ಸಾಧ್ಯತೆಗಳಿದ್ರೆ ಮಾಡ್ಕೊಡ್ತೀವಿ ಆದಷ್ಟು. ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ, ನೀವು ಕೂಡ ಗಮನಿಸಿರ್ಬೋದು. ಸರ್ಕಾರ ಸಿದ್ದರ ಕಾಲನಿ ಅಲ್ಲಲ್ಲ, ಸಮಸ್ಯೆ ಏನಾಗಿದೆ ಅಂದ್ರೆ ಇರೋದೇ 4 ಕಾಲೇಜು. 4 ಕಾಲೇಜಲ್ಲಿ ಹೆಚ್ಚಿಗೆ PCMB ಬೇಡಿಕೆ ಇದೆ. ಎಲ್ಲ ಮಕ್ಕಳು PCMBನೇ ಕೇಳ್ತಾ ಇದ್ದಾರೆ. PCMB ಲಿಮಿಟೆಡ್ ಸೀಟ್ಸ್ ಇದೆ, ಹೆಚ್ಚುವರಿಯಾಗಿ ತಗೊಳಕ್ ಬರುದಿಲ್ಲ. ಸೈನ್ಸ್ ಒಳಗೆ ಹಾಕಿ ಕೊಡಿಲ್ಲ ಮೇಡಮ್, ಯಾವ್ದಾದ್ರು ಒಂದಿಷ್ಟು ಕೇಳ್ತಿದ್ರು ಅವ್ರು. PCMBನೇ ಬೇಕಂತಿಲ್ಲ, ಸೈನ್ಸ್ ಒಳಗೆ ಎಲ್ಲಾದ್ರೂ ಕೂಡ ಆದ್ರೂ ಕಲಿತೀವಿ ನಾವು. ಈಗ ಇದು ಕೇಳಿ, ಇದು ಡಿಸ್ಟ್ರಿಕ್ಟ್ ಹಂತದಲ್ಲಿ ಏನಾಗಿದೆ, ನಾವು ಅಪ್ಲಿಕೇಶನ್ ನಾವು ಕಾಲ್ಫಾರ್ಮ್ ಮಾಡಿಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಘದಿಂದ ಕಾಲ್ಫಾರ್ಮ್ ಮಾಡಿದ್ರು. ಕಾಲ್ಫಾರ್ಮ್ ಮಾಡಿದಾಗ ಇವರು ಯಾವ ಕಾಲೇಜ್ ಬೇಕು, ಯಾವ ಕಾಂಬಿನೇಷನ್ ಬೇಕು, ಯಾವ ಕ್ಯಾಟಗರಿಲಿ ಬೇಕು ಅನ್ನೋದನ್ನ ಅವ್ರು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಟ್ ನಾವಿಲ್ಲಿ ಆ ಲಿಸ್ಟ್ ಅನ್ನ ಬಿಟ್ಟಿದ್ರು. ನಮ್ಮ ಗದಗ ಜಿಲ್ಲೆಗೆ ಇರುವಂತ 4 ಕಾಲೇಜ್ಗೆ ಪರ್ 20 ಸೀಟ್ಗೆ 3,500 ಅಪ್ಲಿಕೇಶನ್ಸ್ ಬಂದಿದೆ. ಸೊ ಹಂಗಾಗಿ ಮೋಸ್ಟ್ಲಿ ಸೀಟ್ಸ್ ಇಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು. 3,500 ಅಪ್ಲಿಕೇಶನ್ಸ್ ಇದೆ, ಇರೋದು 4 ಕಾಲೇಜು. ಈಗ ಒಂದು ಮೇಡಮ್, ಈಗ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಯಾಕೆ ಸಮಸ್ಯೆ ಆಗ್ತದೆ ಅಂದ್ರೆ, ಒಂದು ನಾವು ಸುಡಗಾಡಿಸಿದ್ದು ನಮ್ಗೆ ಅಲೆಮಾರಿ ಜನಾಂಗ, ನಮ್ಗೆ ಏನಾದ್ರು ಮಕ್ಕಳಿಗೆ ಉನ್ನತ ಗುಣಮಟ್ಟ ಶಿಕ್ಷಣ ಪಡಿಸಬೇಕಾದ್ರೂ ಹೊರಗಡೆ ಆದ್ರೆ ಆಗಲ್ಲ. ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಮೇಡಮ್ ದಯವಿಟ್ಟು ಈಗ ನೆಕ್ಸ್ಟ್ ರೌಂಡ್ ಅಲ್ಲಾದ್ರೂ ಕೂಡ ಇರುವಂತ ವಿದ್ಯಾರ್ಥಿಗಳಿಗೆ 4ನೇ ಪಟ್ಟಿ ಬಿಡ್ತಾ ಇದೀವಿ. ಸೊ ಅದರಲ್ಲಿ ಅವ್ರದ್ದು ಏನು ಬೇಡಿಕೆಗಳಿದೆ ನೋಡ್ಕೊಂಡು ಪರಿಶೀಲನೆ ಮಾಡಿ ಕ್ರಮ. ದಯವಿಟ್ಟು ಆ ಕೆಲಸವನ್ನ ಮಾಡಿ ಮೇಡಮ್, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಬೇಕು ಅನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಅವರಿಗೆ ಆದಷ್ಟು ಬೇಗ ಸೈನ್ಸ್ ವಿಭಾಗದಲ್ಲಿ ಎಸ್ಪೆಷಲಿ ಸೀಟ್ ಬೇಕು ಅಂತ ಹೇಳಿದ್ದಾರೆ. ಕೊಡಿಸುವಂತ ಕೆಲಸ ನಿಮ್ ಕಡೆಯಿಂದನೂ ಆಗಲಿ. ಥ್ಯಾಂಕ್ ಯು ನಂದಾ ಅವರೇ, ಆಸ್ ವೆಲ್ ಆಸ್ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.